ನಮಸ್ಕಾರ ರೀಪ್ಪ ಎಲ್ರಿಗೂ ಹೆಂಗಿದ್ದೀರಿ? ನಾವು ಬಿಲ್ಕುಲ್ ಆರಾಮ್ ನೋಡ್ರಿ. ಮಾತು ಕತೆ ಜೊತೆ ಹಾಡು ಇನ್ನೊಂದು ಸರಣಿಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತೇನೊಂದು ಸ್ವಲ್ಪ ಮೋಟಿವೇಶ್ನಲ್ ಸ್ಪೀಕರ್ ಆಗೋಣ ಅಂದ್ಕೊಂಡು ಏನಕ್ಕೆ ಕೊರಿಲಿಕ್ಕೆ ಬಂದಾಳೇನಂತ ಅನ್ಕೋಬೇಡ್ರಿ. ಹಿಂಗೆ ಏನೋ ಅನಿಸಿದ್ದು ಬರಿತಿರ್ತೀನಿ, ಬರೆದಿದ್ದು ನಿಮ್ಮ ಮುಂದೆ ಹೇಳ್ತಿರ್ತೀನಿ ಏನ್ರಿ. ಹಿಂಗೆ ವಿಚಾರ ಮಾಡ್ಕೊತ ಕೂತಾಗ ಅನಿಸಿದ್ದೇನೆಂದ್ರೆ ಲೈಫ್ ಯಾವಾಗಲೂ ಪರ್ಫೆಕ್ಟ್ ಆ್ಯಂಡ್ ಸಾರ್ಟೆಡ್ ಇರೋದೇ ಇಲ್ಲ. ಒಂದು ತೆಗ್ಗ ಮುಚ್ಚೋದ್ರಾಗ ಇನ್ನೊಂದು ತೆಗ್ಗ ರೆಡಿ ಇರ್ತಾವೆ. ಐ ಮೀನ್ ಟು ಸೇ ಒಂದು ಪ್ರಾಬ್ಲಮ್ ಸಾರ್ಟ್ ಆ್ಯಂಡ್ ಸಾಲ್ವ್ ಮಾಡೋದ್ರಾಗ ಇನ್ನೊಂದು ರೆಡಿನೇ ಇರ್ತಾವೆ ರೀ. ಕೆರಿಯರ್ ಚಲೋ ಆಯ್ತು ಅನ್ನೋದ್ರಾಗ ಹೆಲ್ತ್ ಡೌನ್ ಆಗಿರ್ತದೆ, ಹೆಲ್ತ್ ಚಲೋ ಆಯ್ತು ಅನ್ನೋದ್ರಾಗ ಕೆರಿಯರ್ ಡೌನ್ ಆಗಿರ್ತದೆ, ಕೆರಿಯರ್ನಾಗ ಭಾರಿ ಹೈಟ್ಸ್ ರೀಚ್ ಆಗಿವಪ್ಪ ಅನ್ನೋದ್ರಾಗ ಫ್ಯಾಮ್ಲಿನಾಗ ಇಂಬ್ಯಾಲೆನ್ಸ್ ಬಂದಿರ್ತದೆ. ಇದು ಒಂದು ಸೆಟ್ ಆದ್ರೆ ಆಯ್ತು ಭೈ ನನ್ನ ಲೈಫ್ ಸಾರ್ಟೆಡ್ ಅಂತ ಅನ್ಕೋತೀವಿ, ಬಟ್ ಹಂಗೆ ಆಗೋದಿಲ್ಲ. ಸೊ ದೆರ್ ಇಸ್ ನೋ ಪರ್ಫೆಕ್ಟ್ ಬ್ಯಾಲೆನ್ಸ್ಡ್ ಸಾರ್ಟೆಡ್ ಲೈಫ್ ಆ್ಯಸ್ ಸಚ್. ಏನೋ ಒಂದು ಮಿಸ್ಸಿಂಗ್ ಇರ್ತಾವೆ. ಮನ್ಸಿಗೆ ಭಾಳ ತ್ರಾಸ ಆಗಂಥವು ಸಂಘಟನೆಗಳು ನಡೀತಾವೆ ಲೈಫ್ನಾಗ. ನಾವು ಭಾಳ ಹಚ್ಕೊಂಡಿರ್ತೀವಿ, ನಮ್ಗೆ ಭಾಳ ಬೇಕಾದವ್ರು ಇರ್ತಾರೆ, ಅವ್ರು ಹೋಗಿಬಿಡ್ತಾರೆ, ಅವ್ರ ಜರ್ನಿ ಮುಗಿಸಿ ಅವ್ರು ಹೋಗ್ಬಿಡ್ತಾರೆ. ಬಟ್ ನಾವು ನಮ್ಮ ಜರ್ನಿ ಕಂಟಿನ್ಯೂ ಮಾಡಲೇಬೇಕು. ಎಲ್ಲ ಮುಗೀತು ಇನ್ನೇನು ಇಲ್ಲ ನನ್ನ ಲೈಫ್ನಾಗ ಅಂದ್ಕೊಳ್ಳೋಷ್ಟು ತ್ರಾಸ ಆಗ್ತದೆ. ಒಂದೊಂದು ಸಲ ಅಂತೂ ಎಂಥ ಪ್ರಾಬ್ಲಮ್ ಬರ್ತಾವಂದ್ರೆ ಮುಂದೆ ತಾಳ್ಕೊಳ್ಳೋದು ಬಿಟ್ಟು ಬೇರೆ ಆಪ್ಷನ್ನೇ ಇರಲ್ಲ ನಮಗೆ. ನಮ್ಮ ಟೈಮ್ ಬರತ್ತನ ನಾವು ತಾಳ್ಮೆಯಿಂದ ಕಾಯ್ಬೇಕು. ತಾಳುವಿಕೆಗಿಂತ ತಪವೂ ಇಲ್ಲ ಅಂತ ಹೇಳ್ಯಾರ ದಾಸರು. ಹಂಗಂತ ಹೇಳಿ ಬದುಕೋದು ನಿಲ್ಸ್ಲಿಕ್ಕೆ ಆಗ್ತದೇನ್ರಿ? ತ್ರಾಸ ಆಗ್ತದೆ ಅಂಥೇಳಿ ಬದುಕೋದು ನಿಲ್ಸ್ಲಿಕ್ಕೆ ಆಗ್ತದೆ? ಇಲ್ಲ. ನಾವು ಚಿಂತೆ ಮಾಡಲಿ ಬಿಡಲಿ ಹೋಗ್ತಿರ್ತಾವೆ ಹೋಗ್ತಿರ್ತಾವೆ ನೋಡಿ. ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಏನು ಆಗೋದಿಲ್ಲ, ಏನೂ ಆಗೋದಿಲ್ಲ. ಬಟ್ ಅಷ್ಟು ಹೇಳಿದಷ್ಟು ಟೆನ್ಷನ್ ಮಾಡ್ಕೋಬಾರ್ದು, ಸರಳಾಗಿರಬೇಕು ಅನ್ನೋದು ಹೇಳಿದಷ್ಟು ಅದನ್ನು ಪಾಲಿಸೋದಷ್ಟು ಸರಳ ಅಲ್ಲ. ಮನಸ್ಸು ಭಾಳ ಇದು ಇರ್ತದೆ, ಅದಕ್ಕೆ ಭಾಳ ಟ್ರೈನಿಂಗ್ ಕೊಡಬೇಕು, ಮಿಲ್ಟ್ರಿ ಟ್ರೈನಿಂಗ್ ಕೊಡ್ಬೇಕು. ಅದಕ್ಕೆ ಮನಸ್ಸಿಗೆ ಹೇಳಿದ್ದನ್ನೇ ಹೇಳ್ತಾ ಇರಬೇಕು. ಬಿ ಪಾಸಿಟಿವ್ ಅಂತ ನಮಗೆ ನಾವು ಮೋಟಿವೇಟ್ ಮಾಡ್ಕೋತಿರ್ಬೇಕು. ದೆರ್ ಆರ್ ಸೋ ಮೆನಿ ವೇಸ್. ನಮ್ಗೆ ಯಾವುದ್ರಲ್ಲಿಂದ ಶಾಂತಿ ಸಿಗ್ತದೆ. ಮೆಡಿಟೇಷನ್ ಮಾಡ್ತೀರಾ, ಪೂಜಾ ಮಾಡ್ತೀರಾ, ಬುಕ್ಸ್ ಓದ್ತೀರಾ, ಹಾಡು ಹಾಡ್ತೀರಾ, ಗಾರ್ಡನಿಂಗ್ ಮಾಡ್ತೀರಾ. ದೇರ್ ಆರ್ ಮೆನಿ ವೇಸ್. ನಮ್ಗೆ ಇದರಲ್ಲಿಂದ ಶಾಂತಿ ಸಿಗ್ತದೆ, ನಾವು ಎದ್ರಲ್ಲಿಂದ ನಮಗೆ ಫೋಕಸ್ಡ್ ಇರ್ತೀವಿ, ಅದನ್ನು ಮಾಡ್ತಾ ಹೋಗ್ಬೇಕು. ಫಸ್ಟ್ ಏನಾದ್ರು ಮನಸ್ಸಿಗೆ ಟ್ರೈನ್ ಮಾಡ್ಲಿಕ್ಕೆ ನಾವು ಮನಸ್ಸು ಮಾಡ್ಬೇಕು. ಫಸ್ಟ್ ನಮ್ಮ ಕೈಯಿಂದ ಈಗ ಒಂದು ಕೆಲಸ ಮಾಡ್ಲಿಕ್ಕತ್ತೀವಿ, ನಮ್ಮ ಕೈಯಿಂದ ಮಾಡ್ಬಹುದಾದ ಎಲ್ಲ ಪ್ರಯತ್ನ ಮೈಂಡ್ಫುಲ್ಲಾಗಿ ಅದಕ್ಕೆ 100% ಕೊಟ್ಟು ಮಾಡಿಬಿಡ್ಬೇಕು. ರಿಸಲ್ಟ್ಸ್ ನಮ್ಮ ಕೈಯಾಗ ಯಾವಾಗಲೂ ಇಲ್ಲ, ಇರೋದು ಇಲ್ಲ. ಕರ್ಮ ಥೇರಿ ಬಿಲೀವ್ ಮಾಡಿದ್ರಂತೂ ರೀ, ನಮ್ಮ ಕರ್ಮಾನುಸಾರ ಏನೇನು ನಡೀತಿರ್ಬೇಕು ಅವು ಆಗ್ತಾ ಇರ್ತಾವೆ, ಹೋಗ್ತಾ ಇರ್ತಾವೆ. ಅದಕ್ಕೆ ಈಗಿನ ಕ್ಷಣದ ಕರ್ಮ ಚಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾಕಂದ್ರೆ ಹಿಂದೆ ಏನಾಗ್ಯದ ಅದು ನಮ್ಮ ಕಂಟ್ರೋಲ್ನಾಗ ಇಲ್ಲ, ಮುಂದೆ ಏನಾಗೋದದ ಅದು ನಮ್ಗೆ ಗೊತ್ತಿಲ್ಲ. ಸೊ ಈಗಿನ ಕ್ಷಣ ಏನದಲ್ಲ ರೀ, ಪ್ರೆಸೆಂಟ್ ಮೂಮೆಂಟ್ ಏನು ಅಂತೀವಲ್ಲ, ಅದೇ ಖರೆ, ಅದೇ ಸತ್ಯ, ಅದೇ ಪರಮ ಸತ್ಯ ರೀ. ಸೊ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಹ್ಯೂಮನ್ ಟೆಂಡೆನ್ಸಿ ಏನಾದ್ರಪ್ಪ ಹಿಂಗಾಯ್ತಲ್ಲ, ಪಾಸ್ಟ್ ಮೆಮೊರಿ ಒಳಗಿರ್ತೀವಿ. ಪಾಸ್ಟ್ ಮೆಮೊರಿ ಅದನ್ನು ತುಂಬ್ಕೊಂಡಿರ್ತೀವಿ. ಏನಂತ ಅದ್ರ ವಜ್ಜಿರ್ತದೆ ತಲೆಯಾಗ. ಮುಂದೆ ಏನಾಗ್ತದೆ ಅಂದ್ರೆ ಚಿಂತೆಯೊಳಗಿರ್ತೀವಿ. ಸೊ ಪ್ರೆಸೆಂಟ್ ಮೂಮೆಂಟಿಗೆ ನಾವು 100% ಕೊಡೋದೇ ಇಲ್ಲ. ಈಗಂತೂ ಮೊಬೈಲ್ ಬಂದಮೇಲಂತೂ ನಮಗೆ ಡೈವರ್ಷನ್ಸ್ ಭಾಳ ಆಗ್ಯಾವ ರೀ. ಸಣ್ಣವ್ರಿಗೆ ಬಿಡ್ರಿ, ದೊಡ್ಡವರಿಗೂ ಇನ್ಕ್ಲೂಡಿಂಗ್ ಸೀನಿಯರ್ ಸಿಟಿಜನ್ಸ್ ಎಲ್ಲರಿಗೂ ಡೈವರ್ಷನ್ಸ್ ಭಾಳ ಆಗ್ಯಾವ. ನಾವು ಪ್ರೆಸೆಂಟ್ ಮೂಮೆಂಟ್ನಾಗ ಭಾಳ ಕಮ್ಮಿ ಇರ್ಲಿಕತ್ತೀವಿ. ಹೌದಿಲ್ಲ ರೀ? ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ನಾಗ ಹೇಳ್ರಿ. ಈಕಿ ಏನು ಮೋಟಿವೇಶನ್ ಅಂತ ಹೇಳಿ ಕೊರಿಲಿಗತ್ತಾಳ, ಪುರಾಣ ಹೇಳಿಗತ್ತಾಳ ಅಂತ ಏನು ಅನ್ಕೋಬೇಡ್ರಿ ಏನ್ರಿ. ಯಾಕಂದ್ರೆ ಸಂಗೀತನಾಗ ಹೆಂಗೆ 7 ಸ್ವರ ಇರ್ತಾವೆ, 7 ಸ್ವರ ಇರ್ತಾವೆ ರೀ, ಸಾರೆಗಮ ಪದನಿಸ. ಬಟ್ ಅದನ್ನು ಹಾಡೋರು 1000 ಮಂದಿ ಗಾಯಕರು 1000 ವೇನಾಗ ಹಾಡ್ತಾರೆ, ಭಾಳ ಡಿಫ್ರೆಂಟ್ ವೇನಾಗ ಹಾಡ್ತಾರೆ. ಅವೇ ಬೇರೆ ಬೇರೆ ಸೌಂಡ್ ಅವು ಒಬ್ರೊಬ್ರು ಹಾಡಿದಾಗ ಒಂದೊಂದು ಸೌಂಡ್ ಕೇಳಿಸ್ತಾವೆ. ನಾವು ಅವೇ ಸ್ವರಗಳು, ಬೇರೆ ಏನಿಲ್ಲ ರೀ. ಹೌದಿಲ್ಲ ರೀ? ಅವೇ ಸ್ವರಗಳು ಇರ್ತಾವೆ. ಬಟ್ ಅವ್ರು ಹಾಡಿದಾಗ ಅದು ಗಾಯಕಿ ಮೇಲೆ ಹೆಂಗಪ್ಪ ಹಿಂಗೂ ಹಾಡ್ಬೋದಾ ಅನ್ನಿಸ್ತದೆ. ಸೊ ಲೈಫ್ ಒಂದೇ, ಎಲ್ರಿಗೂ ಲೈಫ್ ಒಂದೇ. ಬಟ್ ಪರ್ಸ್ಪೆಕ್ಟಿವ್ ಏನದಲ್ಲ, ನಮ್ಮದು ಪರ್ಸ್ಪೆಕ್ಟಿವ್ ನಾವು ಒಂದು ಸ್ವಲ್ಪ ಲೈಫ್ನ ನೋಡೋ ವಿಧಾನ ಶೈಲಿ ಒಂದು ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ಸ್ವಲ್ಪ ಸಮಾಧಾನದಿಂದ ಸ್ವಲ್ಪ ಖುಷಿಯಾಗಿರ್ಬೋದೇನೋ ಅಂತ ನನಗೆ ಅನ್ನಿಸ್ತದೆ. ಈಕೇನು ಕೊರಿಲಿಗತ್ತಾಳ, ಪುರಾಣ ಚಾಲೂ ಮಾಡ್ಯಾಳೆ ಅಂತ ಏನು ಅನ್ಕೋಬೇಡ್ರಿ. ಇವತ್ತಿಗೆ ಇಷ್ಟು ಮೋಟಿವೇಶನ್ ಸಾಕು ಅನ್ಕೋತೀನಿ. ಈಗ ಹಾಡಿನ ಸುದ್ದಿಗೆ ಬರ್ತೀನಿ ರೀ ಏನ್ರಿ. ಇವತ್ತೊಂದು ಭಾವಗೀತೆ ಹಾಡ್ಬೇಕು ಅಂದ್ಕೊಂಡಿನಿ. HS ವೆಂಕಟೇಶ್ ಮೂರ್ತಿ ಅವ್ರು ಬರೆದಿದ್ದು. ನಂಗೆ ಭಾಳ ಫೇವ್ರೇಟ್ ಕವಿ ಅವ್ರು ಕನ್ನಡದಾಗ. ಸಂಗೀತ ರಾಘವೇಂದ್ರ ಬೇಜಾಡಿ ಅವ್ರದ್ದು ಭಾಳ ಮಸ್ತ್ ಕಂಪೋಸ್ ಮಾಡ್ಯಾರ್ರಿ. ಹಾಡೂ ಭಾಳ ಮಸ್ತ್ ಅದ. ಇರಬೇಕು ಇರುವಂತೆ ತೊರೆದು 1000 ಚಿಂತೆ ಅಂತ. ಇವತ್ತು ನಾನು ಬರೆದಿದ್ದಕ್ಕೆ ಒಂದು ಸ್ವಲ್ಪ ರಿಲೇಟ್ ಆಗ್ತದೆ ಈ ಹಾಡು. ಅದಕ್ಕೆ
ಏನ್ರಿ ನಿಮ್ಮ ಪ್ರೋತ್ಸಾಹ ಆಶೀರ್ವಾದ ಹಿಂಗೆ ಇರಲಿ. ಮತ್ತು ಮುಂದಿನ ಮಾತು ಕತೆ ಜೊತೆ ಹಾಡು ಸರಣಿನ್ಯಾಗ ನಿಮಗೆ ಸಿಗ್ತೀನಂತ. ಟಾಟಾ, ಬಾಯ್ ಬಾಯ್. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಬೀಸಿ ಹಗುರಾದ ಮುಗಿಲಿನಂತೆ, ಮಳೆ ಬೀಸಿ ಹಗುರಾದ ಮುಗಿಲಿನಂತೆ, ಮಳೆ ಬೀಸಿ ಹಗುರಾದ ಮುಗಿಲಿನಂತೆ. ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ, ಬೆಳಕಿನುಂಡೆಯ ಬಾನಿಗುರುಳು ಬಿಟ್ಟು, ಹೇಗೆ ಮರೆಯಾಗುವುದು ನಿರ್ಧನಿಕ ನಟ್ಟಿರುಳು, ಹಾಗೆ ಬಾಳಿಸು ಗುರುವೆ ಕರುಣೆಗಿಟ್ಟು, ಹಾಗೆ ಬಾಳಿಸು ಗುರುವೆ ಕರುಣೆಗಿಟ್ಟು. ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವ ಬಗೆ, ತಣ್ಣಗಿನ ಆಸರೆಯ ನೆರಳ ಕೊಟ್ಟು, ಹೇಗೆ ಗೆಲುವಾಗುವುದು ಹಸಿರೆಲೆಯ ಹೊಂಗೆ ಮರ, ಹಾಗೆ ಬಾಳಿಸು ಗುರುವೆ ಪ್ರೀತಿಗಿಟ್ಟು, ಹಾಗೆ ಬಾಳಿಸು ಗುರುವೆ ಪ್ರೀತಿಗಿಟ್ಟು. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಬೀಸಿ ಹಗುರಾದ ಮುಗಿಲಿನಂತೆ, ಮಳೆ ಬೀಸಿ ಹಗುರಾದ ಮುಗಿಲಿನಂತೆ. ತಾನು ಕೆಸರಲಿ ಕುಸಿಯುತ್ತಿದ್ದರೂ ತಾವರೆಯು ಮರೆದುಂಬಿಗಳ ಪೊರೆವ ತೊಟ್ಟಿಲಾಗಿ, ಹೇಗೆ ತಾಯ್ತನವನ್ನು ಪ್ರೀತಿಯಲ್ಲಿ ಮೆರೆಯುವುದು, ಹಾಗೆ ಬಾಳಿಸು ಗುರುವೆ ಕರುಣೆಗಿಟ್ಟು, ಹಾಗೆ ಬಾಳಿಸು ಗುರುವೆ ಕರುಣೆಗಿಟ್ಟು. ದಾರಿಯುದ್ದಕ್ಕೂ ಪೈರು ನಗುವಂತೆ ನೀರುಣಿಸಿ, ಹಾಲ್ತೆನೆಯಲಿ ಅಮೃತ ತುಂಬಿ ನದಿಯು, ಹೇಗೆ ದೂರದ ನೀಲಿಯಲ್ಲಿ ಕೊನೆಗೊಳ್ಳುವುದು, ಹಾಗೆ ಕೊನೆಗಾಣಿಸು ಕೃಪೆಯನಿಟ್ಟು, ಹಾಗೆ ಕೊನೆಗಾಣಿಸು ಗುರುವೆ ಕೃಪೆಯನಿಟ್ಟು. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಬೀಸಿ ಹಗುರಾದ ಮುಗಿಲಿನಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ.